ಕೇರಳದ ಮುಂಡಕೈನಲ್ಲಿ ಸ್ವಲ್ಪ ಕಾರ್ಯಾಚರಣೆ ನಿಲ್ಲಿಸಲಾಗಿತ್ತು. ಯಾಕಂದರೆ ಹೇಗೆ ಆ ಒಂದು ಸ್ಪಾಟ್ಗಳಿಗೆ ಹೋಗೋದು ಅನ್ನೋದೇ ಸ್ವಲ್ಪ ಸವಾಲಾಗಿತ್ತು. ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಈಗ ಸೇತುವೆನ ದಾಟಿ ಹೋದ ತಕ್ಷಣ ಸಿಕ್ಕಂಥ ಒಂದು ಮೃತದೇಹ. ಈಗ ಸೇತುವೆನ ದಾಟಿ ಹೋದ ಕೂಡಲೇ ಒಂದು ಮೃತದೇಹ ಅಲ್ಲಿ ಸಿಕ್ಕಿದೆ. ಪಿಕಪ್ ವಾಹನದಲ್ಲಿ ಶವ ಸಾಗಿಸಿದಂಥ ರಕ್ಷಣಾ ತಂಡ. ನೂರಾರು ಸಂಖ್ಯೆಯಲ್ಲಿ ರಕ್ಷಣಾ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಮುಂಡಕೈನಲ್ಲಿ ಇನ್ನೂ ಕೂಡ ಹಲವಾರು ದೇಹಗಳು ಇನ್ನೂ ಆ ಕೆಸರಿನ ಒಳಗೆ ಸಿಲುಕಿರುವಂಥದ್ದಿದೆ. ನೋಡಿ, ಈಗ ಹೋಗ್ತಿದ್ದ ಹಾಗೇನೆ ಅಲ್ಲಿ ಒಂದು ಬಾಡಿ ಸಿಕ್ಕಿದೆ. ಸಾಕಷ್ಟು ಮೃತದೇಹ ಸೇತುವೆಯ ಆಚೆ ಕೂಡ ಇರುವಂಥ ಶಂಕೆ ಇದೆ. ಇಲ್ಲಿನ ಕಾರ್ಯಾಚರಣೆ ಭಾಳ ಕ್ಲಿಷ್ಟಕರವಾಗಿರುವಂಥದ್ದು. ಈಗ ಏನು ಬಾಡಿಗಳು ಕೆಸರಿನ ಒಳಗೆ ಸಿಗ್ತಾ ಇದೆ, ಮೃತದೇಹಗಳು, ಅವುಗಳನ್ನು ಪಿಕಪ್ ವಾಹನಕ್ಕೆ ಶಿಫ್ಟ್ ಮಾಡಿ ಅಲ್ಲಿಂದ ಕಳಿಸುವಂಥದ್ದು. ನೋಡಿ, ಈಗ ಮತ್ತೊಂದು ಬಾಡಿಯನ್ನು ಕಳಿಸಲಾಯಿತು. ಈಗ ಅಂದರೆ ಇಲ್ಲಿ ಇನ್ನೂ ಎಷ್ಟು ದೇಹಗಳು ಕೆಸರಿನಲ್ಲಿ ಹೂತು ಹೋಗಿವೆ ಅನ್ನೋದು ಅಂದಾಜಿಸೋದು ಕೂಡ ಕಷ್ಟ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿಂದ ಬನ್ನಿ ನೋಡೋಣ. ಮುಂಡಕೈ ಪ್ರದೇಶಕ್ಕೆ ಈಗ ಕಾಲು ಸೇತುವೆ ನಿರ್ಮಾಣ ಆಗಿದೆ. ಇದರಿಂದ ಪಾಸಾಗಿ ಎಲ್ಲರೂ ಕೂಡ ಆ ಒಂದು ಪ್ರದೇಶಕ್ಕೆ ತೆರಳ್ತಾ ಇರುವಂಥದ್ದು, ರಕ್ಷಣಾ ಪಡೆ ತೆರಳ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಏನು ದೂರದಲ್ಲಿ ಕಾಣ್ತಾ ಇರುವಂತಹ ಪ್ರದೇಶ ಅದು ಮುಂಡಕೈ ಪ್ರದೇಶ. ಈ ಭಾಗದಲ್ಲಿ ಚುರಲ್ಮಲ ಇತ್ತು, ಆ ಭಾಗದಲ್ಲಿ ಮುಂಡಕೈ ಪ್ರದೇಶ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿಗೆ ರಕ್ಷಣಾ ಸಿಬ್ಬಂದಿಗಳು ಬರಲಿಕ್ಕೆ ಕಷ್ಟ ಆಗಿತ್ತು, ಆಗ್ತಾ ಇರಲಿಲ್ಲ. ಇವತ್ತು ಆ ಒಂದು ಕಾಲು ಸೇತುವೆ ನಿರ್ಮಾಣ ಆದ ಬಳಿಕ ಇಲ್ಲಿಗೆ ಏನು ನೂರಾರು ಸಂಖ್ಯೆಯಲ್ಲಿ ರಕ್ಷಣಾ ಸಿಬ್ಬಂದಿಗಳು, ಸ್ವಯಂ ಸೇವಕರು ಇಲ್ಲಿಗೆ ಹೋಗ್ತಾ ಇರೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಏನು ಮಿಲಿಟರಿ ಇರ್ಬೋದು, ಇಂಡಿಯನ್ ನೇವಿ ಮತ್ತು ಏನು NDRF, ಅದರ ಇಂಡಿಯನ್ ಕೋಸ್ಟ್ ಗಾರ್ಡ್ ಸೇರಿದಂತೆ ಸ್ಥಳೀಯ ಪೊಲೀಸರು, ಸ್ವಯಂ ಸೇವಕರು ಎಲ್ಲರೂ ಕೂಡ ಈ ಒಂದು ಎಕ್ವಿಪ್ಮೆಂಟ್ಗಳನ್ನು ಹಿಡ್ಕೊಂಡು ರಕ್ಷಣಾ ಕಾರ್ಯಾಚರಣೆಗೆ ಈಗ ಹೋಗ್ತಾ ಇರೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಆ ಒಂದು ಪ್ರದೇಶಕ್ಕೆ ಇಲ್ಲಿವರೆಗೂ ಕೂಡ ಅಂದರೆ ಕಳೆದ 2 ದಿನಗಳಿಂದ ಕೂಡ ಇಲ್ಲಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಈಗ ಹೋಗಲಿಕ್ಕೆ ಆಗಿರುವಂಥದ್ದು. ಅಂದರೆ ಈ ಒಂದು ಗುಡ್ಡಗಾಡು ಪ್ರದೇಶ ಏನಿದೆ, ಕಂಪ್ಲೀಟಾಗಿ ಎಸ್ಟೇಟ್ ಏನಿದೆ ಎಲ್ಲ ಕಡೆ. ಸೊ ಈ ಒಂದು ಈ ಒಂದು ಹರಿತಾ ಇರುವಂತಹ ನದಿಗೆ ಅಡ್ಡಲಾಗಿ ಈಗ ಸೇತುವೆಯನ್ನು ನಿರ್ಮಾಣ ಮಾಡಿ ಬಳಿಕ ಈಗ ಆ ಕಡೆಗೆ ತೆರಳ್ತಾ ಇರುವಂಥದ್ದು. ಸೊ ಮುಂಡಕೈನಲ್ಲಿ ಇನ್ನೂ ಕೂಡ ಆತಂಕದ ಪರಿಸ್ಥಿತಿ ಇದೆ. ಅಲ್ಲಿ ಇನ್ನೂ ಸಾಕಷ್ಟು ಜನರು ರಕ್ಷಣೆಗಾಗಿ ಕಾತರದಿಂದ ಕಾಯ್ತಾ ಇರುವಂಥದ್ದು. ಮತ್ತು ಮೃತದೇಹಗಳಿದೆ, ಅದನ್ನು ಕೂಡ ತರುವಂಥ ಕೆಲಸ ಈಗಷ್ಟೇ ಒಂದು ಪಿಕಪ್ನಲ್ಲಿ ಒಂದು ಮೃತದೇಹವನ್ನು ಕೂಡ ತೆಗೆದುಕೊಂಡು ಹೋಗಲಾಯಿತು ಅಲ್ಲಿಂದ. ಸದ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ರಕ್ಷಣಾ ಕಾರ್ಯ ನಡೀತಾನೆ ಇದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಕೇರಳ.